ಒಂದು ಹುಡುಗಿ ಇರ್ತಾಳೆ. ಅವಳ ಹೆಸರು ರಿಯಾ. ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್, ಆದ್ರೆ ತುಂಬಾ ಇನ್ಸೆಕ್ಯೂರಿಟಿ ಇರುತ್ತೆ. ಯಾರಾದ್ರೂ ಏನಾದ್ರು ಅಂದ್ರೆ ದಿನ ಪೂರ್ತಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವ್ರು ಯಾಕೆ ನಂಗೆ ಹಂಗಂದ್ರು, ನನಗೆ ಯಾಕೆ ಹಿಂಗಂದ್ರು, ಎಲ್ಲ ವಿಷಯಕ್ಕೂ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾಳೆ. ನನ್ನ ಏಜ್ ಅವರೆಲ್ಲರೂ ಲೈಫಲ್ಲಿ ಎಂಜಾಯ್ ಮಾಡ್ತಿದ್ದಾರೆ, ಆದ್ರೆ ನಾನ್ ಮಾತ್ರ ಲೈಫಲ್ಲಿ ಏನೂ ಮಾಡ್ತಿಲ್ಲ. ನಾನ್ ನೋಡಕ್ ಚೆನ್ನಾಗಿಲ್ಲ, ನನ್ನ ಹತ್ರ ಸ್ಪೆಷಲ್ ಸ್ಕಿಲ್ಸ್ ಇಲ್ಲ, ಲೈಫಲ್ಲಿ ಏನೂ ಮಾಡ್ತಿಲ್ಲ ಅಂತ ಯಾವಾಗ್ಲೂ ಅವಳನ್ನ ಅವಳ ಫ್ರೆಂಡ್ಸ್ ಜೊತೆ, ಅವಳ ರಿಲೇಟಿವ್ಸ್ ಜೊತೆ ಕಂಪೇರ್ ಮಾಡ್ಕೋತಾ ಇರ್ತಾಳೆ. ಇದರಿಂದ ಅವಳ ಸೆಲ್ಫ್ ಕಾನ್ಫಿಡೆನ್ಸ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಈಗ ಅವಳ ಲೈಫಲ್ಲಿ ಏನಾದ್ರೂ ಉಳ್ದಿದೆ ಅಂದ್ರೆ ಅದು ಸೆಲ್ಫ್ ಡೌಟ್ಸ್, ಆಂಗ್ಸೈಟಿ, ಫಿಯರ್ ಮಾತ್ರ. ಇದು ಬರೀ ದಿಯಾ ಸ್ಟೋರಿ ಅಲ್ಲ, ಎಷ್ಟೋ ಜನ ಸ್ಟೋರಿ ಅಂದ್ರೆ ತಪ್ಪಾಗಲ್ಲ. ನಿಮ್ದು ಸೇಮ್ ಸ್ಟೋರಿನಾ? ಹಾಗಂತ ಅನ್ಸ್ತಾ ಇದೆಯಾ ನಿಮ್ಗೆ? ಹಾಗಾದ್ರೆ ಈ ವಿಡಿಯೋ ನೋಡಿ. ಇದರಲ್ಲಿ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಪವರ್ಫುಲ್ ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ನ ಶೇರ್ ಮಾಡ್ತೀನಿ. ಇದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಹಾಗೆ ಲಾಸ್ಟ್ ಟಿಪ್ ನ ಮರಿಬೇಡಿ, ಅದು ನನ್ನ ಫೇವರೇಟ್ ಟಿಪ್, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಕೂಡ. ನಂಬರ್ 1, ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನದ ಪರ್ಫೆಕ್ಟ್ ಲೈಫ್ದು ರೀಲ್ಸ್ ಪೋಸ್ಟ್ ನೋಡ್ತಾ ಇರ್ತೀವಿ. ಯಾರೋ ವೆಕೇಶನ್ಗೆ ಹೋದ್ರು, ಇನ್ಯಾರೋ ಹೊಸ ಕಾರ್ ತಗೊಂಡ್ರು, ಇನ್ಯಾರಿಗೋ ಪ್ರಮೋಷನ್ ಆಗ್ತಿದೆ. ಇದನ್ನ ನೋಡಿ ನಮ್ಗೆ ಅನ್ಸ್ತಾ ಇರುತ್ತೆ, ಎಲ್ಲರ ಲೈಫ್ ಇಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ನಡೀತಾ ಇದೆ, ಆದ್ರೆ ನನ್ ಮಾತ್ರ ಕಂಪ್ಲೀಟ್ಲಿ ಫೇಲ್ಯೂರ್ ಅಂತ. ಸೊ ಈ ತರ ನಾವು ಕಂಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ನಿಜ ಏನಪ್ಪಾ ಅಂದ್ರೆ ಅದೆಲ್ಲನೂ ವೆಲ್ ಎಡಿಟೆಡ್, ಫಿಲ್ಟರ್ಡ್ ಪೋಸ್ಟ್ ಮತ್ತೆ ರೀಲ್ಸ್ ಆಗಿರುತ್ತೆ. ಸೊ ಅವ್ರ ಲೈಫಲ್ಲಿ ಆಗೋ ಬೆಸ್ಟ್ ಪಾರ್ಟ್ ಏನಿದೆ ಅದನ್ನ ಮಾತ್ರ ಅವರು ತೋರಿಸ್ತಾ ಇರ್ತಾರೆ. ಅವ್ರಿಗೂ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಅವ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರು ಹಾಕೋ 30-40 ಸೆಕೆಂಡ್ಸ್ ರೀಲ್ಸ್ ಜೊತೆಗೆ ನಮ್ಮ ಕಂಪ್ಲೀಟ್ ಲೈಫ್ನ ಕಂಪೇರ್ ಮಾಡಿಕೊಂಡು ಕೊರಗೋದು ಸರಿಯಲ್ಲ. ಸೊ ಈಗ ನೀವು ಹೇಳ್ಬೋದು, ನಾನು ಅನ್ಕೋತೀನಿ ಕಂಪೇರ್ ಮಾಡ್ಕೋಬಾರ್ದು ಅಂತ, ಬಟ್ ಸ್ಟಿಲ್ ಆ ಥರದೊಂದು ರೀಲ್ಸ್ ಅಥವಾ ಪೋಸ್ಟ್ ನೋಡಿದಾಗ ಆಟೋಮೆಟಿಕ್ ಆಗಿ ಕಂಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಇದಕ್ಕೆ ನಾನೊಂದು ಟ್ರಿಕ್ ಹೇಳ್ತೀನಿ. ಫಾಲೋ ಇನ್ಫಾರ್ಮೇಶನ್ ಡಯಟ್. ರಿಸರ್ಚ್ ಪ್ರಕಾರ ಪ್ರತಿದಿನ ಯೂಟ್ಯೂಬ್ ಅಲ್ಲಿ ಎಷ್ಟೋ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಿಷಕ್ಕೆ ಅದೆಷ್ಟೋ ರೀಲ್ಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಅಟೆನ್ಷನ್ ಕೊಡೋಕೆ ಆಗಲ್ಲ. ಹಾನೆಸ್ಟ್ ಆಗಿ ಹೇಳ್ತೀನಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬರುವಂತಹ ರ್ಯಾಂಡಮ್ ರೀಲ್ಸ್ ನ ನೋಡಕ್ಕೆ ಹೋಗಲ್ಲ. ಅಂಡ್ ನಂಗೆ ಈ ಸೆಲೆಬ್ರಿಟೀಸ್ಗಳ ಲೈಫಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಕೂಡ ಇಲ್ಲ. ಸೊ ಹಾಗಾಗಿ ನೀವು ಇನ್ಸ್ಟಾಗ್ರಾಮ್ ರೆಕಮೆಂಡ್ ಮಾಡುವಂತಹ, ಅಲ್ಗರಿದಮ್ ರೆಕಮೆಂಡ್ ಮಾಡುವಂತಹ ರ್ಯಾಂಡಮ್ ರೀಲ್ಸ್ ನ ನೋಡೋಕೆ ಹೋಗ್ಬೇಡಿ. ಬಿ ಸ್ಪೆಸಿಫಿಕ್ ಪೇಜ್ ನ, ಸ್ಪೆಸಿಫಿಕ್ ಕಂಟೆಂಟ್ ಕ್ರಿಯೇಟರ್ ನ ಚೂಸ್ ಮಾಡಿ ಫಾಲೋ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಯಾವ ಕಂಟೆಂಟ್ ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ, ಯಾವ ಕಂಟೆಂಟ್ಸ್ ನಿಮ್ಗೆ ಎಜುಕೇಟ್ ಮಾಡುತ್ತೆ ಅಂತ ಕಂಟೆಂಟ್ಸ್ ನ ಫಾಲೋ ಮಾಡಕ್ಕೆ ಶುರು ಮಾಡಿ. ಅಂಡ್ ಈ ಕ್ರಿಂಜ್ ಕಂಟೆಂಟ್ ನೋಡ್ತಾ ಕೂಡೋದ್ರಿಂದ ಏನೂ ಯೂಸ್ ಇಲ್ಲ, ಅದಂತೂ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಸ್ಟಿಲ್ ನೀವು ಸ್ಕ್ರೋಲ್ ಮಾಡ್ತಾ ತುಂಬಾ ಸಮಯ ವೇಸ್ಟ್ ಮಾಡ್ತಿದ್ದೀರಾ. ಬಟ್ ಇನ್ಮುಂದೆ ಅದನ್ನ ಕಂಟ್ರೋಲ್ ಮಾಡೋದನ್ನ ಕಲೀರಿ. ನಂಬರ್ 2, ಪುಷ್ ಯುವರ್ ಸೆಲ್ಫ್ ಟು ಡೂ ಥಿಂಗ್ಸ್ ದಟ್ ಸ್ಕೇರ್ಸ್ ಯು. ನಾನು ತುಂಬಾ ಜನನ ನೋಡಿದ್ದೀನಿ. ಕೆಲವ್ರಿಗೆ ಮಾತಾಡೋಕೆ ಭಯ ಪಡ್ತಾರೆ, ಇನ್ ಕೆಲವರು ಸ್ಟೇಜ್ ಫಿಯರ್ ಇರುತ್ತೆ, ಇನ್ ಕೆಲವ್ರಿಗೆ ಒಳ್ಳೆ ಬಿಸ್ನೆಸ್ ಐಡಿಯಾ ಇರುತ್ತೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಭಯ. ಕಾರಣ ಇಷ್ಟೇ, ಜನ ಏನಂತಾರೆ, ಸೋತ್ರೆ ಜನ ಏನ್ ಮಾತಾಡ್ತಾರೆ ಅಂತ. ಆದ್ರೆ ಎಷ್ಟ್ ದಿನ ಅಂತ ಇದೇ ತರ ಭಯ ಪಟ್ಕೊಂಡು ಇರೋಕ್ಕಾಗತ್ತೆ? ಭಯ ಪಟ್ಕೊಂಡಿರೋದ್ಕಿಂತ ಇದನ್ನ ಫೇಸ್ ಮಾಡೋದನ್ನ ಕಲಿಬೇಕಲ್ವಾ? ಡೈಲಿ ನಿಮ್ಗೆ ನೀವು ಟಾಸ್ಕ್ ಕೊಟ್ಕೊಳ್ಳಿ. ನಿಮಗೆ ಯಾವ್ದು ತುಂಬಾ ಅನ್ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಮಾಡೋಕೆ ಶುರು ಮಾಡಿ. ಅಂದ್ರೆ ಗೋಲ್ ಇದ್ರೆ ಸಾಲಲ್ಲ, ಆ ಗೋಲ್ ನ ರೀಚ್ ಮಾಡೋದಕ್ಕೆ ಆಕ್ಷನ್ಸ್ ನ ತಗೋಬೇಕಲ್ವಾ? ಸೊ ಈಗ ಕಮ್ಯುನಿಕೇಶನ್ ನಿಮ್ಮ ಬಿಗ್ಗೆಸ್ಟ್ ಫಿಯರ್ ಅನ್ಕೊಳ್ಳೋಣ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಪ್ರತಿನಿತ್ಯ ಸ್ಟ್ರೇಂಜರ್ಸ್ ಜೊತೆಗೆ ಮಾತಾಡೋದನ್ನ ಕಲಿಬೇಕು. ಅಥವಾ ಈಗ ಇಂಗ್ಲಿಷ್ ಮಾತಾಡೋದೇ ನಿಮ್ಮ ಬಿಗ್ಗೆಸ್ಟ್ ಫಿಯರ್ ಅನ್ಕೊಳ್ಳೋಣ. ಅದಕ್ಕೆ ಸಾವಿರಾರು ದಾರಿ ಇದೆ ಅಲ್ವಾ ಓವರ್ಕಮ್ ಮಾಡೋದಕ್ಕೆ. ತುಂಬಾ ಅಪ್ಲಿಕೇಶನ್ಸ್ ಇದೆ, ಅದರ ಹೆಲ್ಪ್ ತಗೊಂಡು ಓವರ್ಕಮ್ ಮಾಡ್ಕೋಬಹುದು. ಈ ತರ ಕಂಫರ್ಟ್ ಝೋನ್ ಅಲ್ಲೇ ಇದ್ರೆ ನಿಮಗೆ ಗ್ರೋತ್ ಇರಲ್ಲ. ಯಾವಾಗ ನೀವು ಕಂಫರ್ಟ್ ಝೋನ್ ಇಂದ ಆಚೆ ಬರ್ತೀರಾ, ಆಗ ರಿಯಲ್ ಗ್ರೋತ್ ಶುರುವಾಗುತ್ತೆ. ನಂಬರ್ 3, ಯು ಡೋಂಟ್ ನೀಡ್ ಟು ಪ್ರೂವ್ ಯುವರ್ ಸೆಲ್ಫ್. ಎಲ್ಲರೂ ಏನ್ ಮಾಡ್ತಾರೋ ಅದನ್ನೇ ನಾವು ಮಾಡಿದ್ರೆ ನಮಗೊಂದು ಸೋಷಿಯಲ್ ಸ್ಟೇಟಸ್ ಸಿಗುತ್ತೆ. ಇಲ್ಲ ಅಂದ್ರೆ ಜನ ನಮ್ಮನ್ನ ಸ್ವಲ್ಪ ಕಮ್ಮಿಯಾಗಿ ನೋಡ್ತಾರೆ ಅನ್ನೋ ಮೈಂಡ್ಸೆಟ್. ಫಾರ್ ಎಕ್ಸಾಂಪಲ್, ಎಲ್ಲರೂ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾರೆ, ಆ ಫೋಟೋಸ್ನ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಕೋತಾರೆ. ಸೊ ನಾವು ಹಾಗೆ ಮಾಡಬೇಕು. ಯಾರೋ ವೆಕೇಶನ್ಗೆ ಹೋಗ್ತಾರೆ, ಅಲ್ಲಿ ಫೋಟೋಸ್ ತಗೋತಾರೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಫೈನ್, ನಾವು ಅದನ್ನೇ ಮಾಡಬೇಕು. ಯಾರೋ ವೀಕೆಂಡ್ ಪಾರ್ಟಿ ಮಾಡ್ತಾರೆ, ಪಬ್ ಹೋಗ್ತಾರೆ, ಫೋಟೋಸ್ ತಗೋತಾರೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಸೊ ನಾವು ಇದನ್ನೆಲ್ಲ ಮಾಡಿದ್ರೆ
ನಮ್ಮ ಲೈಫು ಅವ್ರ ತರ ಚೆನ್ನಾಗಿ ನಡೀತಿದೆ ಅಂತ ಎಲ್ಲರೂ ಅನ್ಕೋತಾರೆ ಅನ್ನೋ ಮೈಂಡ್ಸೆಟ್. ಸೊ ಇದನ್ನೆಲ್ಲ ಪ್ರೂವ್ ಮಾಡಿ ನಿಮ್ಮ ಲೈಫಲ್ಲೂ ನೀವು ಚೆನ್ನಾಗಿದ್ದೀರಾ ಅಂತ ತೋರಿಸ್ಕೊಳ್ಳೋ ಅಂತ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಯೋಚನೆ ಮಾಡಿ. ಎಷ್ಟು ಪ್ರೈವೇಟ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತೀರೋ ಅಷ್ಟು ಒಳ್ಳೇದು. ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇನ್ನೊಬ್ರು ನಮ್ಮ ಲೈಫಲ್ಲಿ ಏನ್ ನಡೀತಿದೆ ಅಂತ ನೋಡ್ಲಿ ಅಥವಾ ನಮ್ಮ ಲೈಫು ಅವ್ರ ತರ ಚೆನ್ನಾಗಿದೆ ಅಂತ ತೋರಿಸ್ಕೊಳ್ಳೋಕೋಸ್ಕರ ನೀವು ಇದೆಲ್ಲ ಮಾಡ್ತಿದ್ದೀರಾ ಅಂದ್ರೆ ಇದು ಅನ್ನೆಸೆಸರಿ ಪ್ರೆಷರ್ ನಾವು ನಮ್ಮ ಮೇಲೆ ಹಾಕೊಳ್ಳೋದು. ಸೊ ಇದು ನೆಸೆಸಿಟಿ ಇಲ್ಲ ಅಂತ ನಾನು ಹೇಳ್ತೀನಿ. ನಂಬರ್ 4, ಪಾಸಿಟಿವ್ ಸೆಲ್ಫ್ ಟಾಕ್. ನಾನು ಮಾಡಿರೋ ಆಲ್ಮೋಸ್ಟ್ ಎಲ್ಲಾ ಮೋಟಿವೇಶನಲ್ ವಿಡಿಯೋಸ್ ಅಲ್ಲೂ ನೆಗೆಟಿವ್ ಯೋಚನೆಗಳ ಬಗ್ಗೆ ಹೇಳಿರ್ತೀನಿ, ಖಂಡಿತವಾಗ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ನಾವ್ ಯಾವಾಗ್ಲೂ ನನ್ನ ಹಣೆ ಬರ ಸರಿ ಇಲ್ಲ, ಟೈಮ್ ಸರಿ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ನೋಡಕ್ ಚೆನ್ನಾಗಿಲ್ಲ, ಸ್ಕಿಲ್ಸ್ ಇಲ್ಲ, ಈ ತರ ಯಾವಾಗ್ಲೂ ನೆಗೆಟಿವ್ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಸೊ ನಾವು ನಮ್ಮ ಬಗ್ಗೆ ಫಸ್ಟು ಒಳ್ಳೇದ್ ಮಾತಾಡೋದನ್ನ ಕಲಿಬೇಕು, ಆಮೇಲೆ ಬೇರೆಯವ್ರು ನಮ್ಮ ಬಗ್ಗೆ ಒಳ್ಳೇದ್ ಮಾತಾಡಕ್ಕೆ ಶುರು ಮಾಡ್ತಾರೆ. ಸೊ ನಾನೊಂದು ಟೆಕ್ನಿಕ್ ಹೇಳ್ತೀನಿ, ಇದು ಸಿಲ್ಲಿ ಅನ್ಸಿದ್ರು ಕೂಡ ಬಟ್ ವರ್ಕ್ ಆಗುತ್ತೆ. ನೀವು ಕೇಳಿರ್ತೀರಾ ಮಿರರ್ ಟಾಕ್ ಅಂತ. ಬೆಳಗ್ಗೆ ಎದ್ದಿದ ಕೂಡಲೇ ಮಿರರ್ ಮುಂದೆ ನಿಂತ್ಕೊಂಡು ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ನೀವು ಮಾತಾಡಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಇಂಟೆಲಿಜೆಂಟ್, ಈ ತರ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ. ನಿಮಗೆ ಯಾವ ತರ ಬೇಕೋ ಆ ತರ ಪಾಸಿಟಿವ್ ಅಫರ್ಮೇಷನ್ ನ ಹೇಳೋದಕ್ಕೆ ಶುರು ಮಾಡಿ. ಐ ಟೇಕ್ ಸಮ್ ಟೈಮ್, ಬಟ್ ಇದರಲ್ಲಿ ನೀವು ಖಂಡಿತವಾಗ್ಲೂ ಚೇಂಜಸ್ ನ ನೋಟಿಸ್ ಮಾಡ್ತೀರಾ. ನಂಬರ್ 5, ಬಿಕಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ಇದಂತೂ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರತಿ ಅವಶ್ಯಕತೆಗಳಿಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ. ನಿಮ್ ಲೈಫ್ ಬೇರೆ ಯಾರೋ ಕಂಟ್ರೋಲ್ ಮಾಡೋ ತರ ಆಗ್ಬಿಡತ್ತೆ. ಸೊ ಇದರಿಂದ ನೀವು ನಿಮ್ ಲೈಫ್ಗೆ ಏನ್ ಬೇಕು ಅನ್ನೋ ಡಿಸಿಷನ್ ನ ಕಾನ್ಫಿಡೆಂಟ್ ಆಗಿ ತಗೊಳಕ್ಕೆ ಆಗಲ್ಲ. ಸೊ ಬಿಕಮ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್. ಎಸ್ಪೆಷಲಿ ಹೆಣ್ಮಕ್ಳು, ನೀವು ಇದರಿಂದ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅಂಡ್ ನಿಮ್ಮ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅದರಿಂದ ಬರೋ ಇನ್ಕಮ್ ನ ಬರೀ ಶಾಪಿಂಗ್ ಅಥವಾ ಮೇಕಪ್ಗೆ ಲಿಮಿಟ್ ಮಾಡಿ ಇಡಬೇಡಿ. ಅದ್ರ ಬದಲು ಯಾವ್ದಾದ್ರು ಸ್ಕಿಲ್ ಸೆಟ್ ನ ಕಲಿಯೋದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್, ಕಂಟೆಂಟ್ ರೈಟಿಂಗ್, ಈ ತರ. ಇದರಿಂದ ನಿಮಗೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಕೂಡ ಸಿಗತ್ತೆ. ನಂಬರ್ 6, ಕ್ರಿಯೇಟ್ ಅನದರ್ ವರ್ಷನ್ ಆಫ್ ಯು ಅಂಟಿಲ್ ಇಟ್ ಬಿಕಮ್ಸ್ ಯು. ಯಾವ ತರ ಬದುಕಬೇಕು, ಯಾವ ತರ ವ್ಯಕ್ತಿ ಆಗ್ಬೇಕು ಅಂತ ಇರ್ತೀರಾ, ಆ ತರ ಪರ್ಸನ್ ಹೇಗಿರ್ತಾನೆ ಅನ್ನೋದನ್ನ ವಿಜುವಲೈಸ್ ಮಾಡಿ. ಬರೀ ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲ, ಹಾಗೆ ನಡ್ಕೋಬೇಕು, ಹಾಗೆ ಥಿಂಕ್ ಕೂಡ ಮಾಡಬೇಕು. ಒಬ್ಬ ಕಾನ್ಫಿಡೆಂಟ್, ಹೈಲಿ ಸಕ್ಸಸ್ಫುಲ್ ವಿಮೆನ್ ಅಥವಾ ಮೆನ್ ಆಗಬೇಕು ಅಂದ್ಕೊಂಡ್ರೆ ಅದೇ ತರ ವಿಜುವಲೈಸ್ ಮಾಡಿ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಆಕ್ಟ್ ಮಾಡಬೇಕು. ಪ್ರತಿ ಆಕ್ಷನ್, ಡಿಸಿಷನ್ ಅದೇ ಆಂಗಲ್ ಅಲ್ಲಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಇದೊಂದು ಸೈಕಾಲಜಿಕಲ್ ಟ್ರಿಕ್, ಬ್ರೈನ್ ನ ಟ್ರೈನ್ ಮಾಡೋದಕ್ಕೆ, ನಾವು ಯಾವ ತರ ಆಗ್ಬೇಕು ಅನ್ಕೊಂಡಿರ್ತೀವೋ ಆ ತರ ಮಾಡೋದಕ್ಕೆ. ಅಟೋಮಿಕ್ ಹ್ಯಾಬಿಟ್ಸ್ ಬುಕ್ ಅಲ್ಲಿ ಜೇಮ್ಸ್ ಕ್ಲಿಯರ್ ಹೇಳಿದ್ದಾರೆ, ಎವ್ರಿ ಆಕ್ಷನ್ ಯು ಟೇಕ್ ಇಸ್ ಅ ವೋಟ್ ಫಾರ್ ದಿ ಟೈಪ್ ಆಫ್ ದಿ ಪರ್ಸನ್ ಯು ವಿಶ್ ಟು ಬಿಕಮ್ ಅಂತ. ಸೊ ಮತ್ತೆ ನೀವು ಲೇಸಿಯಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಅಥವಾ ನಿಮ್ಮನ್ನ ನೀವು ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡೋಕೆ ಶುರು ಮಾಡಿದ್ರೆ ನೀವು ಈ ತರ ಯೋಚನೆ ಮಾಡಿ, ನಾನು ಆಗ್ಬೇಕು ಅನ್ಕೊಂಡಿರೋ ವ್ಯಕ್ತಿ ಅಥವಾ ನನ್ನ ಬೆಸ್ಟ್ ವರ್ಷನ್ ಈ ತರ ಯೋಚನೆ ಮಾಡ್ತಾನ, ಈ ತರ ಟೈಮ್ ವೇಸ್ಟ್ ಮಾಡ್ತಾನ? ಇಲ್ಲ ಅಲ್ವಾ? ಸೊ ಅವಾಯ್ಡ್ ದಟ್. ನಂಬರ್ 7, ಟೇಕ್ ಕೇರ್ ಆಫ್ ಯುವರ್ ಇನ್ನರ್ ಅಂಡ್ ಔಟರ್ ಅಪಿಯರೆನ್ಸ್. ಕ್ಲೀನ್ ಅಂಡ್ ವೆಲ್ ಡ್ರೆಸ್ಡ್ ಆಗಿದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹಾಗಂತ ಕಾಸ್ಟ್ಲಿ ಔಟ್ಫಿಟ್ ಹಾಕೋಬೇಕು, ಬ್ರಾಂಡೆಡ್ ಗ್ಯಾಡ್ಜೆಟ್ಸ್ ತಗೋಬೇಕು ಅನ್ನೋದೇನಿಲ್ಲ. ಯು ನೋ ನೀಡ್ ಟು ಲುಕ್ ಪರ್ಫೆಕ್ಟ್, ಬಟ್ ಫ್ರೆಶ್ ಅಂಡ್ ಪ್ರೆಸೆಂಟೇಬಲ್ ಆಗಿ ಇದ್ರೆ ಸಾಕು. ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಫಸ್ಟ್ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಿ, ಆಗ ಬೇರೆಯವರು ಕೂಡ ನಿಮಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಲುಕ್ ಕ್ಲೀನ್, ಸ್ಮೆಲ್ ಗುಡ್ ಅಂಡ್ ಮೇಂಟೈನ್ ಪ್ರೆಸೆಂಟೇಬಲ್ ಅಪಿಯರೆನ್ಸ್. ನಂಬರ್ 8, ಲರ್ನ್ ಟು ಸೇ ನೋ. ನೆನ್ಪು ಮಾಡ್ಕೊಳ್ಳಿ, ಲಾಸ್ಟ್ ಟೈಮ್ ನೀವು ಯಾವಾಗ ನೋ ಹೇಳಿದ್ರಿ ಅಂತ. ಯಾರಾದ್ರೂ ಬಂದು ಏನಾದ್ರೂ ಕೆಲಸ ಮಾಡ್ಕೊಡು ಅಂದಾಗ ಎಷ್ಟೋ ಸಲ ಇಷ್ಟ ಇಲ್ಲ ಅಂದ್ರೂನು ಅದರಿಂದ ನಮ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ಗೊತ್ತಿದ್ರು ನೋ ಅನ್ನೋಕಾಗ್ದೇನೆ ಒಪ್ಕೊಂಡಿರ್ತೀವಿ. ನೋ ಹೇಳೋದನ್ನ ಕಲಿಬೇಕು. ಆ ಪರ್ಟಿಕ್ಯುಲರ್ ವ್ಯಕ್ತಿಯಿಂದ, ವಿಷಯದಿಂದ ಅದರಿಂದ ನಮಗೆ ಟೈಮ್ ವೇಸ್ಟ್ ಆಗುತ್ತೆ, ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಂದಾಗ ಮುಜುಗರ ಇಲ್ದೇನೆ ನೋ ಹೇಳೋದನ್ನ ಕಲಿಬೇಕು. ಇದರಿಂದ ನಮ್ಮ ಸಮಯನೂ ಉಳಿಯುತ್ತೆ, ಹಾಗೆ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಂಬರ್ 9, ನೋಬಡಿ ಕೇರ್ಸ್. ಇದು ನನ್ನ ಫೇವ್ರೆಟ್ ಟಿಪ್. ಜನ ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ಅದರಿಂದ ನಿಮ್ಗೆ ಏನೂ ಆಗ್ಬೇಕಾಗಿಲ್ಲ. ಸತ್ಯ ಏನಂದ್ರೆ ಜನ ನಮ್ ಬಗ್ಗೆ ಅಷ್ಟು ಯೋಚನೆ ಮಾಡಿರಲ್ಲ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ, ಅವ್ರಿಗೆ ಅವ್ರದಾದಂತ ಪ್ರಾಬ್ಲಮ್ಸ್ ಇರುತ್ತೆ, ಅವರು ಅದರಲ್ಲಿ ಬ್ಯುಸಿಯಾಗಿರ್ತಾರೆ.
ನಾವು ಮಾಡೋ ಚಿಕ್ಕ ಪುಟ್ಟ ತಪ್ಪುಗಳ ಬಗ್ಗೆ ಅವರು ನಾವು ಅಂದ್ಕೊಳ್ಳೋ ಅಷ್ಟು ಡೀಪ್ ಆಗಿ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಸ್ಟಾಪ್ ವರಿಂಗ್ ಅಬೌಟ್ ಪೀಪಲ್ಸ್ ಒಪಿನಿಯನ್. ಸೊ ಜನ ಏನಂತಾರೆ, ಜನ ಏನ್ ಮಾತಾಡ್ಕೋತಾರೆ, ನಾನು ಹಿಂಗ್ ಮಾಡ್ದೆ ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಂಡ್ರೋ ಏನೋ, ಇದ್ರ ಬಗ್ಗೆ ಜಾಸ್ತಿ ಓವರ್ ಥಿಂಕ್ ಮಾಡೋದನ್ನ ಬಿಟ್ಬಿಡಿ. ಜನ ಅವ್ರದೇ ಸಮಸ್ಯೆಯಲ್ಲಿ ಬ್ಯುಸಿ ಆಗಿರ್ತಾರೆ, ನಿಮ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ನಂಬರ್ 10, ಕಾನ್ಫಿಡೆನ್ಸ್ ಪ್ಲೇಲಿಸ್ಟ್. ಪ್ರತಿದಿನ ಮೋಟಿವೇಶನ್ ಇಲ್ಲ, ಪ್ರತಿದಿನ ಎನರ್ಜೆಟಿಕ್ ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವ್ದಾದ್ರು ವಿಷಯಕ್ಕೆ ತಲೆ ಕೆಡಿಸ್ಕೊಂಡ್ರು, ಲೋ ಫೀಲ್ ಆಗ್ತಿದೆ, ಮೋಟಿವೇಶನ್ ಇಲ್ಲ ಅಂತ ಅನ್ಸ್ದಾಗ ನಾನ್ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಸಾಂಗ್ ಕೇಳೋದು. ಒಳ್ಳೆ ಅಪ್ಲಿಫ್ಟಿಂಗ್, ಒಳ್ಳೆ ಮೋಟಿವೇಶನಲ್ ಸಾಂಗ್ಸ್ ಅಥವಾ ಮ್ಯೂಸಿಕ್ಸ್ ನ ಕೇಳ್ತೀನಿ. ಆಗ ನನ್ನ ಮೂಡ್ ಸ್ವಲ್ಪ ಅಪ್ಲಿಫ್ಟ್ ಆಗುತ್ತೆ. ಇದು ನಾನ್ ಮಾಡೋ ಟ್ರಿಕ್ ಆಕ್ಚುಲಿ. ಸೊ ನಿಮಗೂ ಹೆಲ್ಪ್ ಆದ್ರೆ ನೀವು ಒಳ್ಳೆ ಮೋಟಿವೇಶನಲ್ ಸಾಂಗ್ಸ್ ನ ಕೇಳಿ, ನಿಮ್ ಮೂಡ್ ಅಪ್ಲಿಫ್ಟ್ ಆಗುತ್ತೆ. ಸೊ ಹಾಗೆ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ.